ಹಾಯ್ ಫ್ರೆಂಡ್ಸ್, ಇನ್ಸ್ಟೆನ್ಸ್ ಲವ್ ಎಪಿಸೋಡ್ 1ನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮೊದಲನೇ ಸಾರಿ ನಮ್ಮ ಚಾನಲ್ನ ನೀವು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಗಂಟೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಮ್ಮ ಹೀರೋಯಿನ್ ಎಂಗೇಜ್ಮೆಂಟ್ ಇರುತ್ತೆ. ಅವರಮ್ಮ ಕಾಲ್ ಮಾಡ್ತಾ ಇರ್ತಾರೆ, ಆದ್ರೆ ಕಾಲನ್ನ ರಿಸೀವ್ ಮಾಡಲ್ಲ. ಇವರೇ ಈ ಕಥೆಯ ನಾಯಕಿ ಸುಜಿನ್ ಬೇ ಅಂತ ಫೇಮಸ್ ಫಿಲಂ ಆಕ್ಟರ್ ಆಗಿರ್ತಾರೆ. ಶೂಟಿಂಗ್ ಅಂತ ರೆಡಿ ಆಗ್ತಾ ಇರ್ತಾರೆ. ಇವರು ಈ ಕಥೆಯ ನಾಯಕ ಡಾಕ್ಟರ್ ಜಾವ್ ಅಂತ. ಎಮರ್ಜೆನ್ಸಿ ಆಪರೇಷನ್ ಇರುತ್ತೆ, ಅದಕ್ಕಾಗಿ ಅವರು ಪ್ರಿಪೇರ್ ಆಗ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ನರ್ಸ್ ಬರ್ತಾರೆ. ಆಪರೇಷನ್ಗೆ ಹೋಗೋ ಸಮಯದಲ್ಲಿ ದೇವ್ರ ಹತ್ರ ಪ್ರೇಯರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ ಕೂಡ ಶೂಟಿಂಗ್ಗೆ ಅಂತ ಹೋಗ್ತಾ ಇರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಪರ್ಸನಲ್ ಮ್ಯಾನೇಜರ್ ಕೂಡ ಬರ್ತಾರೆ. ಇವ್ರ ಹೆಸರು ಊದಿ ಅಂತ. ಇವರಿಬ್ರು ಅಕ್ಕ ತಂಗಿ ರೀತಿ ಇರ್ತಾರೆ. ಶೂಟಿಂಗ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ನಮ್ ಹೀರೋ ಆಪರೇಷನ್ಗೆ ಅಂತ ಹೇಳಿ ಫುಲ್ಲು ಬ್ಯುಸಿ ಆಗಿರ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಫೈಲ್ ನೋಡ್ತಾ ಕ್ಯಾಬಿನ್ ಅಲ್ಲಿ ಕೂತಿರ್ತಾರೆ. ಅಲ್ಲಿಗೆ ಮತ್ತೊಬ್ಬ ಡಾಕ್ಟರ್ ಬರ್ತಾರೆ. ಇವ್ರ ಹೆಸರು ಶಾವ್ ಅಂತ. ಇವರಿಬ್ರು ಒಳ್ಳೆ ಫ್ರೆಂಡ್ಸ್ ರೀತಿ ಇರ್ತಾರೆ. ನಾನು ನೋಡೋದಿಕ್ಕೆ ನಿನಗಿಂತ ಹ್ಯಾಂಡ್ಸಮ್ ಆಗಿದ್ದೀನಿ, ಆದ್ರೂ ಕೂಡ ನರ್ಸ್ ಎಲ್ಲ ನಿನ್ನಿಂದಲೇ ಬರ್ತಾರಲ್ಲ, ಯಾಕೆ ನನ್ಗನ್ಸುತ್ತೆ ನಾನು ತುಂಬಾ ಹಾಟ್ ಆಗಿದ್ದೀನಿ ಅಂತ ಹೇಳ್ತಾರೆ. ಆಗ ನಮ್ ಹೀರೋ, ಇವಾಗ ವೆದರು ತುಂಬಾ ಕೋಲ್ಡ್ ಆಗಿದೆ. ಆಗ ಶಾವ್, ನನಗೆ ಒಂದ್ ವಿಷಯ ಹೇಳು, ಎಷ್ಟೋ ಸುಂದರವಾದ ಹುಡುಗಿರು ನಿನ್ ಪ್ರೀತಿಗಾಗಿ ಕಾಯ್ತಾ ಇದ್ದಾರೆ. ಅವ್ರನ್ನ ನೋಡ್ಗಿ ನಿನ್ಗೇನು ಫೀಲಿಂಗ್ಸ್ ಆಗಲ್ವಾ ಅಂತ ಕೇಳ್ತಾರೆ. ಆಗ ಡಾಕ್ಟರ್, ಪ್ರೀತಿ ಮಾಡೋದಿಕ್ಕೆ ಬೇಕಾಗಿರೋದು ಸೌಂದರ್ಯ ಅಲ್ಲ, ಒಳ್ಳೆ ಮನ್ಸು. ನನ್ಗೀಗಾಗ್ಲೇ ಮದ್ವೆ ಗೊತ್ತಾಗಿದೆ, ಎಂಗೇಜ್ಮೆಂಟ್ ಕೂಡ ಆಗ್ಬೇಕಿತ್ತು, ಆದ್ರೆ ಕ್ಯಾನ್ಸಲ್ ಆಗಿದೆ. ಆಗ ಶಾವ್, ಈ ವಿಷಯನ ನನ್ನ ಹತ್ರ ನೀನು ಹೇಳೇ ಇಲ್ವಲ್ಲ ಅಂತ ಕೇಳ್ತಾರೆ. ಮತ್ತೊಂದ್ ಕಡೆ ಸುಜಿನ್ ಬೇಗೆ ಶೂಟಿಂಗ್ ಕ್ಯಾನ್ಸಲ್ ಆಗಿರುತ್ತೆ. ಕಾರಲ್ಲಿ ಹೋಗ್ತಾ ಇರ್ತಾರೆ. ಮತ್ತೊಬ್ಬ ಫ್ರೆಂಡು ಕೂಡ ಕಾರಲ್ಲಿ ಕೂತಿರ್ತಾರೆ. ಇವರು ಕೂಡ ಫಿಲಂ ಆಕ್ಟರ್. ಫ್ಯಾನ್ಸ್ ಕೈಲಿಂದ ತಪ್ಪಿಸ್ಕೊಂಡು ಬರ್ತಿರ್ಬೇಕಾದ್ರೆ ಸುಜಿನ್ ಬೇ ಕಾರಲ್ಲಿ ಕೂತ್ಕೊಂಡಿರ್ತಾರೆ. ನಿಧಾನವಾಗಿ ದಾರಿ ನೋಡ್ಕೊಂಡು ಗಾಡಿ ಓಡಿಸು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಸುಜಿನ್ ಬೇ, ಶೂಟಿಂಗ್ ಅಲ್ಲೆಲ್ಲ ನಾವೇ ಅಲ್ವಾ ಗಾಡಿ ಓಡಿಸೋದು, ನನ್ಗೆ ತುಂಬಾ ಚೆನ್ನಾಗಿ ಡ್ರೈವಿಂಗ್ ಬರುತ್ತೆ ಅಂತ ಹೇಳಿ ಮಾತಾಡ್ಸ್ಕೊಂಡು ಗಾಡಿ ಓಡಿಸ್ತಾ ಇರ್ತಾರೆ. ಅದೇ ಸಮಯಕ್ಕೆ ಎದುರುಗಡೆಯಿಂದ ಮತ್ತೊಂದು ಕಾರ್ ಬರುತ್ತೆ. ಕಾರನ್ನ ಕಂಟ್ರೋಲ್ ಮಾಡೋದಿಕ್ಕಾಗ್ದಲೆ ಎದುರುಗಡೆ ಇದ್ದ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡಿತಾರೆ. ಅಷ್ಟರಲ್ಲಿ ಅಲ್ಲಿಗೆ ಆಂಬುಲೆನ್ಸ್ ಬಂದು ಹೀರೋಯಿನ್ ಹಾಸ್ಪಿಟಲ್ಗೆ ಜಾಯಿನ್ ಮಾಡಿರ್ತಾರೆ. ಇನ್ನೊಬ್ಬ ಆಕ್ಟರ್ಗೆ ಸಣ್ಣ ಪುಟ್ಟ ಗಾಯ ಆಗಿರುತ್ತೆ, ಆದ್ರೆ ಸುಜಿನ್ ಬೇಗೆ ತುಂಬಾ ಏಟಾಗಿರುತ್ತೆ. ಡಾಕ್ಟರ್ ಜಾವ್ ಹಾಸ್ಪಿಟಲ್ಗೆನೆ ಹೀರೋಯಿನ್ ಅಡ್ಮಿಟ್ ಮಾಡಿರ್ತಾರೆ. ಅವ್ರನ್ನ ಚೆಕ್ಅಪ್ ಮಾಡಿ ಸರ್ಜರಿ ಕೂಡ ಮಾಡಿ ವಾರ್ಡ್ಗೆ ಶಿಫ್ಟ್ ಮಾಡಿರ್ತಾರೆ. ಪಕ್ಕದಲ್ಲಿದ್ದ ಪೇಷಂಟು ಸುಜಿನ್ ಬೇನ ನೋಡಿ, ಇವರು ಹೀರೋಯಿನ್ ಅಲ್ವಾ, ಇವ್ರ ಮೂವೀಸ್ನೆಲ್ಲ ನೋಡಿದ್ದೀನಿ ಅಂತ ಹೇಳಿ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಅಲ್ಲೇ ಇದ್ದ ಊದಿ ಪೇಷಂಟ್ಗೆ ಈ ರೀತಿನ ಡಿಸ್ಟರ್ಬ್ ಮಾಡೋದು, ಸುಮ್ಮನೆ ಮಲ್ಕೊಳ್ಳಿ, ಇಲ್ಲಾಂದ್ರೆ ಸುಮ್ಮನೆ ಇರಲ್ಲ ಅಂತ ಹೇಳಿ ಗದರುತ್ತಾರೆ. ಆಗ ಆ ಪೇಷಂಟು, ಇಷ್ಟು ದಿವಸ ಟಿವಿಲಿ ನೋಡ್ತಾ ಇದ್ದೆ, ಆದ್ರೆ ಇವತ್ತು ನೇರವಾಗಿ ನೋಡ್ದೆ ಅಂತ ಹೇಳಿ ಮಲ್ಕೋತಾರೆ. ಮತ್ತೊಂದ್ ಕಡೆ ಡಾಕ್ಟರ್ ಜಾವ್, ಶಾವ್ ಇಬ್ರು ಕೂಡ ಮಾತಾಡ್ತಾ ಕ್ಯಾಬಿನಲ್ಲಿ ಕೂತಿರ್ತಾರೆ. ಅಲ್ಲಿಗೆ ಉದಿ ಬರ್ತಾರೆ. ನಾನು ಸುಜಿನ್ ಬೇಗೆ ತುಂಬಾ ಬೇಕಾದವರು, ನನ್ನ ಹೆಸರು ಉದಿ ಅಂತ. ಪೇಷಂಟ್ ನ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಬೇಕಾಗಿತ್ತು, ಅಲ್ಲಿ ತುಂಬಾ ಡಿಸ್ಟರ್ಬ್ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಡಾಕ್ಟರ್, ವಾರ್ಡ್ ಯಾವುದು ಖಾಲಿ ಇಲ್ಲ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಶಾವ್, ನೀನು ಕೂಲ್ ಆಗಿರು, ನಾನು ಈ ವಿಷಯನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ, ಕ್ಯೂಟ್ ಮ್ಯಾನೇಜರ್, ನಿಮಗೆ ಏನು ಸಹಾಯ ಬೇಕು, ನನ್ನ ಕೈಲಿ ಆಗಿದ್ದನ್ನ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ಸುಜಿನ್ ಬೇನ ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಮಾಡಿರ್ತಾರೆ. ಹೀರೋಯಿನ್ನ ನೋಡಿ ಡಾಕ್ಟರ್ ತುಂಬಾ ಮಾತಾಡ್ತಾ ಇರ್ತಾರೆ. ಆಗ ಊದಿ, ಅವ್ರಿಗೀಗ ರೆಸ್ಟ್ ಮಾಡಬೇಕು, ನೀವು ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ. ಆಗ ಶಾವ್, ನಾನೇ ಬಂದು ನಾಳೆ ಚೆಕಪ್ ಮಾಡ್ತೀನಿ ಬಾಯ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮತ್ತೊಂದ್ ಕಡೆ ಡಾಕ್ಟರ್ ಶಾವ್ ಸುಜಿನ್ ಬೇ ಫೋಟೋನ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಶಾವ್ ಬರ್ತಾರೆ. ಇದೇನಿದು, ಡಾಕ್ಟರ್ ಎಂಟರ್ಟೈನ್ಮೆಂಟ್ ಪೇಜ್ ನೋಡ್ತಾ ಇದ್ದಾರಲ್ಲ ಅಂತ ಕೇಳ್ತಾರೆ. ಆಗ ಡಾಕ್ಟರ್, ಸುಮ್ಮನೆ ಟೈಮ್ ಪಾಸಿಗೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಶಾವ್ ಸುಜಿನ್ ಬೇ ಫೋಟೋನ ನೋಡಿ, ಇದು ಸುಜಿನ್ ಬೇ ಅಲ್ವಾ, ಇವ್ರನ್ನ ನೋಡಿ ನೀನ್ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ. ಆಗ ಜಾವ್ ಶಾವ್ ಕಡೆ ನೋಡಿ ಅಲ್ಲಿಂದ ಎದ್ದೋಗ್ತಾರೆ. ಈಗ ವಾರ್ಡ್ಗೆ ಬಂದಿರ್ತಾರೆ. ಸುಜಿನ್ ಬೇ ಮಲ್ಕೊಂಡಿರ್ತಾರೆ. ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾರೆ. ಅದೇ ಸಮಯಕ್ಕೆ ಹಣೆನ ಇಟ್ಕೊಂಡು ತುಂಬಾ ನೋವಾಗ್ತಿದೆ ಅಂತ ಹೇಳಿ ನಳ್ತಾ ಇರ್ತಾರೆ. ಆಗ ಡಾಕ್ಟರ್, ಎಲ್ಲಿ ನೋವಾಗ್ತಿದೆ ಅಂತ ಹೇಳಿ ಸುಜಿನ್ ಬೇ ಹಣೆನ ಟಚ್ ಮಾಡ್ತಾರೆ. ಡಾಕ್ಟರ್ ಕೈ ಸುಜಿನ್ ಬೇ ಹಣೆಗೆ ಟಚ್ ಆಗ್ತಾ ಇದ್ದಾಗೆ ಅವಳಿಗೆ ಡಾಕ್ಟರ್ ಚೆಕಪ್ ಮಾಡಿದ್ದು.
ಹಾಗೆ ಅವಳನ್ನ ಆಪರೇಷನ್ ಮಾಡಬೇಕಾದ್ರೆ ಮಾತಾಡಿಸ್ತಾ ಇದ್ದಿದ್ದೆಲ್ಲ ಮಂಜಾಗಿ ನೆನಪಾಗ್ತಾ ಇರುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಡಾಕ್ಟರ್ನ ಇಟ್ಕೊಂಡು ಕಿಸ್ ಮಾಡ್ತಾಳೆ. ಆಗ ಅವಳ ಹಾರ್ಟ್ ರೇಟು ಇದ್ದಕ್ಕಿದ್ದಾಗೆ ಜಾಸ್ತಿ ಆಗುತ್ತೆ. ಡಾಕ್ಟರ್ ಜಾವ್ ಸುಜಿನ್ಬೆ ಕಿಸ್ ಮಾಡಿದ ತಕ್ಷಣ ಫುಲ್ಲು ಶಾಕಿಂದ ನರ್ವಸ್ ಆಗಿರ್ತಾರೆ. ಕ್ಯಾಬಿನ್ಗೆ ಬಂದು ನೀರು ಕುಡಿದು ಸಮಾಧಾನ ಮಾಡ್ಕೋತಾರೆ. ಈಗ ಮಾರ್ನಿಂಗ್ ಆಗಿರುತ್ತೆ. ಚೆಕಪ್ಪಿಗೆ ಅಂತ ಡಾಕ್ಟರ್ ಬಂದಿರ್ತಾರೆ. ಸುಜಿನ್ಬೆ ಅವ್ರ ಮುಖನ ನೋಡಿ ಕಿಸ್ ಮಾಡಿದ್ದು ನಾನು ಇವರಿಗೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಮನ್ಸಲ್ಲಿ. ಅವ್ರ ಅಂತರಾತ್ಮ ನೀನು ಆಕ್ಟರು ಮರ್ತಿದ್ಯಾ ಅಂತ ಹೇಳ್ತಾರೆ. ಆಗ ಸುಜಿನ್ಬೆ ನಾನು ರಿಯಲ್ ಆಗಿ ಕಿಸ್ ಮಾಡಿದ್ದು ಇವರಿಗೆ, ಇದು ನನ್ನ ಮೊದಲನೇ ಕಿಸ್ಸು ಅಂತ ಹೇಳ್ತಾರೆ. ಈಗ ಡಾಕ್ಟರ್ ಏನಾದ್ರೂ ನೋವಾಗ್ತಿದ್ಯಾ ಅಂತ ಕೇಳ್ತಾರೆ. ಆಗ ಸುಜಿನ್ಬೆ ಇಲ್ಲ ಅಂತ ಹೇಳ್ತಾರೆ. ನೀವು ರೆಸ್ಟ್ ಮಾಡಿ, ಈಗ ರೆಸ್ಟ್ ಮಾಡಬೇಕು ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಸುಜಿನ್ಬೆ ರಾತ್ರಿ ಬಂದಿದ್ದು ನೀವೇ ಅಲ್ವಾ ಅಂತ ಕೇಳ್ತಾಳೆ. ಮಾಸ್ಕ್ ಹಾಕಿದ್ರಿಂದ ಪೂರ್ತಿ ಮುಖನ ನೋಡೋದಕ್ಕೆ ಆಗಿರೋದಿಲ್ಲ. ಆಗ ಡಾಕ್ಟರ್ ಆಪರೇಷನ್ ನಡಿಬೇಕಾದ್ರೆ ಅನಸ್ತೇಶಿಯಾ ಕೊಟ್ಟಿರ್ತೀವಿ, ನೀವು ಮತ್ತಲ್ಲಿರ್ತೀರಾ, ಈ ರೀತಿ ಎಲ್ಲ ಆಗೋದು ಸಾಮಾನ್ಯ, ಇದರಲ್ಲಿ ದೊಡ್ಡ ವಿಷಯ ಏನು ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಊದಿಗೆ ಎಲ್ಲ ವಿಷಯನೂ ಹೇಳಿರ್ತಾರೆ. ಸಂಜೆವರೆಗೂ ಸಮಯ ಕೊಡ್ತೀನಿ, ಅದು ಯಾರು ಅಂತ ಕಂಡಿಡಿಲಿಲ್ಲ ಅಂದ್ರೆ ಪೊಲೀಸ್ನವ್ರನ್ನ ಕರ್ಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಶಾವೆ ಈ ಕೆಲಸ ಮಾಡಿರ್ಬೇಕು ಅಂತ ಊದಿ ಗೆಸ್ ಮಾಡಿರ್ತಾರೆ. ಆಗ ಮತ್ತೊಬ್ಬ ಡಾಕ್ಟರ್ ಶಾವು ಈ ಕೆಲಸ ಮಾಡಿಲ್ಲ, ಯಾರು ಅಂತ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಶಾವ್ ಡಾಕ್ಟರ್ ನೀವು ನನ್ನ ಪರವಾಗಿ ಮಾತಾಡಿದ್ರಿ, ನಾನು ಒಳ್ಳೆ ಹುಡುಗ ಅಂತ ನಿಮಗೂ ಗೊತ್ತಲ್ವಾ ಅಂತ ಹೇಳ್ತಾರೆ. ಆಗ ಆ ಡಾಕ್ಟರ್ ಹೊಡಿತಾ ನೀನು ಯಾವಾಗಲೂ ಹುಡುಗಿರಿಂದಲೇ ಸುತ್ತುತ್ತಾ ಇರ್ತೀಯ, ಈಗ ನೀವು ನನ್ನ ಪರವಾಗಿ ಮಾತಾಡಿದ್ರಿ ಅಂತ ಬೇರೆ ಹೇಳ್ತಾ ಇದೀಯಾ, ಇನ್ನೊಂದ್ಸಾರಿ ಈ ರೀತಿ ಎಲ್ಲ ಆದ್ರೆ ನಿನ್ ಪರವಾಗಿ ನಾನು ಮಾತಾಡೋದಿಲ್ಲ ಅಂತ ಹೇಳಿ ಹೊಡಿತಾ ಇದ್ರೆ ಅಲ್ಲಿ ಕೆಲಸ ಮಾಡೋ ನರ್ಸ್ಗಳೆಲ್ಲ ಅವರಿಬ್ರು ನೋಡಿ ನಗ್ತಾ ಇರ್ತಾರೆ. ಇಲ್ಲಿ ಕೆಲಸ ಮಾಡೋ ಡಾಕ್ಟರ್ ಎಲ್ಲ ಫ್ರೆಂಡ್ಸ್ ರೀತಿ ಇರ್ತಾರೆ. ಮತ್ತೊಂದ್ ಕಡೆ ಊದಿ ವಾರ್ಡ್ಗೆ ಬರ್ತಾರೆ. ಅದೇ ಸಮಯಕ್ಕೆ ಸುಜಿನ್ಬೆ ದಿಂಬನ್ನ ಊದಿ ಮೇಲೆ ಬಿಸಾಕ್ತಾರೆ. ನೀನು ಮತ್ತೆ ಬಂದ್ಯಾ ಹೋಗು ಅಂತ. ಆಗವಳು ನಿನ್ ಪರವಾಗಿ ನಾನು ಮಾತಾಡಿ ಬೈದ್ಬಿಟ್ಟು ಬಂದಿದ್ದೀನಿ, ಆದ್ರೆ ನೀನು ನನಗೆ ಈ ರೀತಿ ಮಾಡ್ತಿದ್ಯಾ ಅಂತ ಬೈತಾರೆ. ಆಗ ಸುಜಿನ್ಬೆ ಸಾರಿ ಅಕ್ಕ, ಅವನು ಮತ್ತೆ ಬಂದ ಅಂತ ಅನ್ಕೊಂಡೆ, ಯಾರು ಅಂತ ಕೇಳ್ತಾರೆ. ಆಗ ಸುಜಿನ್ಬೆ ರಾತ್ರಿ ಬಂದು ನನ್ನ ಮೊದಲನೇ ಕಿಸ್ನ ತಗೊಂಡಲ್ಲ ಅವನೇ ಅಂತ ಹೇಳ್ತಾರೆ. ಆಗ ಊದಿಗೆ ಕೋಪ ಬರುತ್ತೆ. ನಾನು ಈಗ ತಾನೇ ಹೋಗಿ ವಾರ್ನ್ ಮಾಡಿದ್ದೀನಿ, ಮತ್ತೆ ಬನ್ನ ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೋಗಿ ಒಂದು ಕ್ಷಣ ಶಾಕ್ ಆಗಿ ಏನ್ ಹೇಳ್ದೆ, ಮತ್ತೆ ಇಲ್ಲಿಗೆ ಬನ್ನ, ಹೌದು ಆಸ್ಪತ್ರೆಯಲ್ಲಿ ರೌಂಡ್ಸ್ ನಡೀತಾ ಇದೆ, ಅದಕ್ಕೆ ಅವನು ಮಾಸ್ಕ್ ಹಾಕೊಂಡಿದ್ದಾನೆ, ಅವನಿಗೆ ನಾಚಿಕೆ ಆಗಿರ್ಬೇಕು ಮುಖನ ತೋರ್ಸೋದಿಕ್ಕೆ ಅಂತ ಹೇಳ್ತಾಳೆ. ಆಗ ಊದಿ ಆಗಿದ್ರೆ ಶಾವ್ ಏನೂ ಮಾಡಿಲ್ಲ, ಸುಮ್ಮನೆ ನಾನು ಅವನ ಮೇಲೆ ಕೋಪ ಮಾಡಿಕೊಂಡು ಅನುಮಾನ ಪಟ್ಟೆ ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಎದುರುಗಡೆಯಿಂದ ಶಾವ್ ಕೂಡ ಬರ್ತಾ ಇರ್ತಾನೆ. ಒಬ್ರು ಮುಖನ ಒಬ್ರು ನೋಡೋದಿಲ್ಲ. ಊದಿ ಶಾವ್ ಕಾಲನ್ನ ಜೋರಾಗಿ ತುಂಡ್ಬಿಡ್ತಾಳೆ. ಇಬ್ರು ಕೂಡ ಡಿಕ್ಕಿ ಹೊಡ್ಕೋತಾರೆ. ನೋವು ಕೂಡ ಆಗುತ್ತೆ. ಆಗ ಒಬ್ರು ಮುಖನ ಒಬ್ರು ನೋಡ್ಕೋತಾ ನಿಂತಿರ್ಬೇಕಾದ್ರೆ ಶಾವ್ ಊದಿ ಕೈಲಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾ ಇರ್ತಾರೆ. ಊದಿ ಡಾಕ್ಟರ್ ನಿಮ್ ಜೊತೆ ಮಾತಾಡ್ಬೇಕು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಶಾವ್ ಅಲ್ಲಿ ನಿಲ್ದಲೆ ತಪ್ಪಿಸ್ಕೊಂಡು ಅಲ್ಲಿಂದ ಹೊಡೋಗ್ತಾರೆ. ಈಗ ಸುಜಿನ್ಬೆ ಅಮ್ಮ ಕಾಲ್ ಮಾಡಿರ್ತಾರೆ, ನಿನಗೆ ಆಕ್ಸಿಡೆಂಟ್ ಆಗಿದೆ, ನನ್ನ ಹತ್ರ ವಿಷಯನ ಮುಚ್ಚಿಟ್ಟಿದ್ಯಾ ಅಮ್ಮ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನೀಗ ಆರಾಮಾಗಿದ್ದೀನಿ, ಚಿಕ್ಕದಾಗಿ ಸರ್ಜರಿ ಮಾಡಿದ್ದಾರೆ, ಮುಂದಿನ ವಾರ ಮನೆಗೆ ಬರ್ತೀನಿ, ನೀವೇನು ಬರೋದು ಬೇಡ ಅಂತ ಹೇಳ್ತಾರೆ. ಆಗ ಅವ್ರಮ್ಮ ನಾನು ಡಾಕ್ಟರ್ ಜಾವ್ ಶಿವ್ಗೆ ಫೋನ್ ಮಾಡಿ ನಿನಗೆ ಆಕ್ಸಿಡೆಂಟ್ ಆಗಿರೋ ವಿಷಯನ ಹೇಳ್ತೀನಿ, ಅವ್ರ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗು ಅಂತ ಹೇಳ್ತಾರೆ. ಆಗ ಅವಳು ಈ ಹೆಸರನ್ನ ಎಲ್ಲೋ ಕೇಳ್ದಾಗಿದೆಯಲ್ಲ ಅಂತ ಹೇಳಿ ಹಿಂದೆ ತಿರ್ಗಿ ನೋಡ್ತಾಳೆ. ಅವಳನ್ನ ಚೆಕಪ್ ಮಾಡ್ತಿರೋ ಡಾಕ್ಟರ್ ಜಾವೇ ಆಗಿರ್ತಾರೆ. ಇವ್ರ ಪೂರ್ತಿ ಹೆಸರು ಜಾವ್ ಶಿವ್ ಅಂತ. ಇವರಿಬ್ರಿಗೂ ಚಿಕ್ಕ ವಯಸ್ಸಲ್ಲೇ ಮದುವೆ ಫಿಕ್ಸ್ ಆಗಿರುತ್ತೆ. ಆದ್ರೆ ಒಬ್ರು ಮುಖನ ಒಬ್ರು ನೋಡಿರೋದಿಲ್ಲ. ಇದೇ ಹುಡ್ಗ ನನ್ನಿಂದ ಅದೇಗ್ ತಪ್ಪಿಸ್ಕೋತೀಯ ಅಂತ ನೋಡ್ತೀನಿ ಅಂತ ಹೇಳಿ ಡಾಕ್ಟರ್ನ ಹುಡಿಕೊಂಡು ಬರ್ತಾರೆ. ಡಾಕ್ಟರ್ ಒಂದ್ ರೂಮಲ್ಲಿ ಬಟ್ಟೆನ ಬದಲಾಯಿಸ್ತಾರೆ. ಅದೇ ರೂಮ್ಗೆ ಸುಜಿನ್ಬೆ ಕೂಡ ಬರ್ತಾರೆ. ಡಾಕ್ಟರ್ನ ನೋಡಿ ಫುಲ್ ಶಾಕಿಂದ ನಿಂತಿರ್ತಾರೆ. ಡಾಕ್ಟರ್ ಕೈಲಿದ್ದ ಬಟ್ಟೆ ಸುಜಿನ್ಬೆನ ನೋಡಿದ ತಕ್ಷಣ ಜಾರಿ ಕೆಳಗಡೆ ಬೀಳುತ್ತೆ. ಅದೇ ಸಮಯಕ್ಕೆ ನರ್ಸ್ ಡಾಕ್ಟರ್ ಅಂತ ಕೂಗ್ತಾ ಬರ್ತಾ ಇರ್ತಾರೆ. ಆಗ ನಮ್ ಜಾವ್
ಅದನ್ನ ಕೇಳಿಸ್ಕೊಂಡು ಸುಜಿನ್ ಬೇಗ್ ಕೈ ಇಟ್ಕೊಂಡು ಹಿಂದೆ ಒಂದು ಜಾಗದಲ್ಲಿ ಹೋಗಿ ಬಚ್ಚಿಟ್ಕೊಂಡು ನಿಂತ್ಕೋತಾರೆ. ಅಲ್ಲಿಗೆ ನರ್ಸ್ ಕೂಡ ಬರ್ತಾರೆ. ಡಾಕ್ಟರ್ ಅಂತ ಕೂಗ್ತಾರೆ. ಆದರೆ ಡಾಕ್ಟರ್ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಡಾಕ್ಟರ್ ಇಲ್ಲ ಅಂತ ತಿಳ್ಕೊಂಡು ಬಾಗ್ಲ ಹಾಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಡಾಕ್ಟರ್ ಝಾವ್ ಸುಜಿನ್ ಬೇ ಮುಖನ ನೋಡ್ತಾ ಇದ್ರೆ ಸುಜಿನ್ ಬೇ ಮಾತ್ರ ಶಾಕಿಂದ ಡಾಕ್ಟರ್ ಮುಖನ ನೋಡ್ತಾ ಇರ್ತಾರೆ. ಈಗ ವಾರ್ಡ್ಗೆ ಬಂದು ಮಲ್ಕೊಂಡಿರ್ತಾಳೆ. ಅಲ್ಲಿಗೆ ಊದಿ ಕೂಡ ಬರ್ತಾಳೆ. ಅವಳಿಗೆ ಎಲ್ಲ ವಿಷಯನೂ ಹೇಳ್ತಾಳೆ. ಆಗ ಊದಿ, ಆಗಿದ್ರೆ ನಿನ್ ಜೊತೆ ಎಂಗೇಜ್ಮೆಂಟ್ ಆಗ್ಬೇಕಾಗಿದ್ದು ಡಾಕ್ಟರ್ ಝಾವ್. ನಿನಗೆ ಒಂದು ಮಾತು ಕೇಳಬೇಕು. ಆಕ್ಸಿಡೆಂಟ್ ಆದ್ಮೇಲೆ ಡಾಕ್ಟರ್ ಝಾವ್ ನಿನ್ನ ಮದ್ವೆ ಆಗೋ ಹುಡುಗ ಹೇಗಾದ? ಆಗ ಸುಜಿನ್ ಬೇ, ನಮ್ಮಮ್ಮ ಹೇಳಿದ್ರು ಚಿಕ್ಕ ವಯಸ್ಸಿನಲ್ಲೇ ನನಗೂ ಡಾಕ್ಟರ್ ಝಾವ್ಗೂ ಮದುವೆ ಫಿಕ್ಸ್ ಮಾಡಿದ್ರಂತೆ. ಆಗಳು ಇಷ್ಟು ದೊಡ್ಡ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ಟೆ ಅಂತ ಹೇಳಿ ಸುಜಿನ್ ಬೇಗೆ ಹೊಡಿತಾ ಇರ್ತಾಳೆ. ಆಗ ಸುಜಿನ್ ಬೇ, ಇದೇನು ದೊಡ್ಡ ವಿಷಯ ಇಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಹೇಳಿಲ್ಲ ಅಂತ ಹೇಳ್ತಾಳೆ. ಆಗಳು, ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನನ್ಗನ್ಸುತ್ತೆ ಡಾಕ್ಟರ್ಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ ಅಂತ. ಈಗ ಡಾಕ್ಟರ್ ಪೇಷಂಟ್ ನ ಚೆಕಪ್ ಮಾಡ್ತಾ ಇದ್ರೆ ಸುಜಿನ್ ಬೇ ಕುತ್ಕೊಂಡು ಪೇಷಂಟ್ ಬುಕ್ಸ್ ನ ಓದಿ ಕತೆ ಹೇಳ್ತಾ ಇರ್ತಾಳೆ. ಆದ್ರೆ ಡಾಕ್ಟರ್ ಸುಜಿನ್ ಬೇ ಕಡೆ ನೋಡ್ದಲೆ ಅಲ್ಲಿಂದ ಹೋಗ್ತಾರೆ. ಝಾವ್ ಫೈಲ್ ನ ನೋಡ್ಕೊಂಡು ಬರ್ತಾ ಇದ್ರೆ ಸುಜಿನ್ ಬೇ ಸೈಕಲ್ ನ ಓಡಿಸ್ಕೊಂಡು ಬರ್ತಾ ಇರ್ತಾರೆ. ಡಾಕ್ಟರ್ ಕಡೆ ನೋಡ್ತಾರೆ. ಡಾಕ್ಟರ್ ಕೂಡ ಸುಜಿನ್ ಬೇ ಕಡೆ ನೋಡ್ತಾರೆ. ಆದ್ರೆ ಅವಳನ್ನ ಮಾತಾಡ್ಸೋದಿಲ್ಲ. ಇದೆಲ್ಲ ಸುಜಿನ್ ಬೇ ಕನ್ಸಾಗಿರುತ್ತೆ. ಡಾಕ್ಟರ್ನ ಯಾವ ರೀತಿ ಇಂಪ್ರೆಸ್ ಮಾಡ್ಬೇಕು ಅಂತ ಹೇಳಿ ಕನ್ಸ್ ಕಾಣ್ತಾ ಇರ್ತಾಳೆ. ನಾನು ಕೂಡ ಸ್ಟ್ರೈಟ್ ಆಗಿ ವಿಷಯಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಅವ್ರನ್ನ ಮೀಟ್ ಮಾಡೋದಿಕ್ಕೆ ಅಂತ ಸುಜಿನ್ ಬೇ ಕಳ್ಸಿರ್ತಾಳೆ. ಆಗ ಅವಳು ಅದನ್ನ ನೆನ್ಪು ಮಾಡ್ಕೋತಾಳೆ. ಡಾಕ್ಟರ್ ಝಾವ್ಗೆ ಡಾಕ್ಟರ್ ಶಾವು ಫ್ರೆಂಡ್ ಅಲ್ವಾ, ಅವ್ರನ್ನ ಮೀಟ್ ಮಾಡಿ ಡಾಕ್ಟರ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಆಗವಳು, ನಾವಿಬ್ರು ಯಾವಾಗ ಮೀಟ್ ಆಗ್ತೀವೋ ಹಾಗೆಲ್ಲ ಬರೀ ಜಗಳನೇ ಆಗುತ್ತೆ, ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋಯಿನ್ ಪ್ಲೀಸ್ ಅಕ್ಕ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾಳೆ. ಇದನ್ನ ನೆನಪು ಮಾಡ್ಕೋತಾಳೆ. ಇನ್ನೊಂದ್ ಕಡೆ ಝಾವ್ ಅವ್ರ ಅಣ್ಣ ಚೆಸ್ ಆಡ್ತಾ ಕೂತಿರ್ತಾರೆ. ನಿನ್ಗೆ ಚಿಕ್ಕ ವಯಸ್ಸಿಂದಲೂ ಬಿಸ್ನೆಸ್ ಅಂದ್ರೆ ಇಷ್ಟ ಇಲ್ಲ, ನಾನು ಡಾಕ್ಟರ್ ಆಗಿ ಜನಗಳ ಸೇವೆ ಮಾಡ್ತೀನಿ ಅಂತ ಹೇಳ್ದೆ, ಅದಕ್ಕೆ ನಾವು ಕೂಡ ಸಪೋರ್ಟ್ ಮಾಡ್ದೋ. ಆದ್ರೆ ಇವಾಗ ನನ್ನ ಆರೋಗ್ಯ ಸರಿಯಾಗಿಲ್ಲ, ಮನೆ ಜವಾಬ್ದಾರಿ ಕಂಪ್ನಿ ಜವಾಬ್ದಾರಿನ ನೀನು ತಗೊಳ್ಳೇಬೇಕು, ಇದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆಗ ಝಾವ್, ನಾನವತ್ತು ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳಿಲ್ಲ, ನನಗೆ ಅವತ್ತು ಇಂಪಾರ್ಟೆಂಟು ಆಪರೇಷನ್ ಇತ್ತು, ಅದಕ್ಕೆ ಬರೋದಿಕ್ ಆಗ್ಲಿಲ್ಲ ಅಂತ ಹೇಳ್ತಾರೆ. ಆಗ ಅವರಣ್ಣ, ಆಗಿದ್ದೆಲ್ಲ ಆಗೋಯ್ತು, ಆ ವಿಷಯದ ಬಗ್ಗೆ ಈಗ ಮಾತಾಡೋದು ಬೇಡ, ನೆಕ್ಸ್ಟ್ ವೀಕು ಮನೇಲಿ ಪೂಜೆ ಇದೆ, ನೀನು ಬರ್ಬೇಕಾದ್ರೆ ಅವಳನ್ನು ಕೂಡ ಜೊತೆಲಿ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನೊಂದ್ ಕಡೆ ಸುಜಿನ್ ಬೇ ಜೊತೆ ನೀನು ಪ್ರಾಜೆಕ್ಟ್ ಮಾಡೋದಿಕ್ಕೆ ಒಪ್ಕೊಳ್ಳೇಬೇಕು, ಇದು ಕಂಪ್ನಿ ರೂಲ್ಸು. ಆಗ ಜಿಯಾವೆ, ನೀವೇ ತೀರ್ಮಾನ ಮಾಡೋ ಹಾಗಿದ್ರೆ ನನ್ನನ್ನ ಯಾಕೆ ಕೇಳ್ತಾ ಇದ್ದೀರಾ, ನನಗೆ ಇದು ಒಪ್ಪಿಗೆ ಇಲ್ಲ, ನನ್ನಿಂದ ನಿಮ್ಗೆ ಲಾಸ್ ಆದ್ರೆ ಪೇ ಮಾಡ್ತೀನಿ ಅಂತ ಹೇಳ್ತಾರೆ. ಆಗೋರು, ಪೇ ಮಾಡ್ತೀಯಾ, ಅದು ಹೇಗ್ ಮಾಡ್ತೀಯಾ, ನಿನ್ ಖರ್ಚು ಎಷ್ಟು ಅಂತ ಗೊತ್ತಾ, ಎಲ್ಲಿ ಕೆಲಸ ಮಾಡ್ತೀಯಾ? ಸುಜಿನ್ ಬೇ, ನೀನು ಒಳ್ಳೆ ಫ್ರೆಂಡ್ಸು, ಪ್ರಾಜೆಕ್ಟ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಸುಮ್ನೆ ಹಠ ಮಾಡಬೇಡ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಡಾಕ್ಟರ್ ಶಾವ್ ಊದಿ ಇಬ್ರು ಕೂಡ ಡ್ರಿಂಕ್ಸ್ ಮಾಡಿರ್ತಾರೆ. ರೂಮ್ಗೆ ಬಂದು ಒಂದೇ ಬೆಡ್ ಮೇಲೆ ಮಲ್ಕೊಂಡಿರ್ತಾರೆ. ಈಗ ಮಾರ್ನಿಂಗ್ ಆಗಿರುತ್ತೆ, ಇಬ್ರು ಕೂಡ ಮಲ್ಕೊಂಡಿರ್ತಾರೆ. ಅಷ್ಟರಲ್ಲಿ ಊದಿಗೆ ಫೋನ್ ಬರುತ್ತೆ. ಎದ್ದು ನೋಡಿದ್ರೆ ಇಬ್ರು ಮೈ ಮೇಲೂ ಕೂಡ ಬಟ್ಟೆ ಇರೋದಿಲ್ಲ. ಇಬ್ರು ಕೂಡ ಒಬ್ರನ್ನ ಒಬ್ರು ನೋಡ್ಕೊಂಡು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಶಾವ್ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೋಗ್ತಾರೆ. ಆಗ ಊದಿ ಫೋನ್ ರಿಸೀವ್ ಮಾಡ್ತಾರೆ. ನೀವು ಮ್ಯಾನೇಜರ್ ಆಗಿ ಇಂಥ ವಿಷಯನೆಲ್ಲ ನೋಡ್ಕೊಳ್ಳೋದಿಕ್ಕಾಗಲ್ವಾ? ಸುಜಿನ್ ಬೇ ಜಿಯಾವೆ ಕಾರಲ್ಲಿ ಹೋಗಿರೋದು ನ್ಯೂಸ್ ಆಗಿರುತ್ತೆ. ಆಗ ಅವಳು ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಶಾವ್, ರಾತ್ರಿ ನಮ್ಮಿಬ್ರು ಮಧ್ಯ ಆಗಿರೋದ್ರ ಬಗ್ಗೆ ನನ್ನ ಹತ್ರ ಏನು ಕೇಳೋದಿಲ್ವಾ? ಆಗ ಊದಿ, ನಮ್ಮಿಬ್ರು ಮಧ್ಯ ಏನಾಗಿದೆ, ಏನೂ ಆಗಿಲ್ಲ, ನಾನು ಮತ್ತೆ ನಿನ್ನನ್ನು ಮೀಟ್ ಆಗೋದಿಲ್ಲ, ಬಾಯ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈಗ ಜಿಯಾವೆ ಹಾಸ್ಪಿಟಲ್ಗೆ ಬಂದಿರ್ತಾನೆ. ಸುಜಿನ್ ಬೇನ ನೋಡೋದಿಕ್ಕೆ ಅಂತ ನಾನು ಒಳಗಡೆ ಹೋಗ್ತೀನಿ, ನೀನು ಹೊರ್ಗಡೆನೇ ಇರು. ಆಗ ಇನ್ನೊಬ್ಬ ಹುಡುಗ, ನೀವು ಒಳಗಡೆ ಹೋಗಿ ಸಾಕು, ನಾನು ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದೀನಿ, ವಿಡಿಯೋ ಶೂಟ್ ಮಾಡ್ಕೋತೀನಿ ಅಂತ ಹೇಳಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲೇ ನಿಂತಿದ್ದ ನಮ್ಮ ಡಾಕ್ಟರು ಅವರು ಮಾತಾಡೋಂಥ ವಿಷಯನ ಕೇಳಿಸ್ಕೋತಾರೆ. ಅದೇ
ಸಮಯಕ್ಕೆ ಸುಜಿನ್ಬೆ ಕೂಡ ಅಲ್ಲೇ ಹೋಗ್ತಾ ಇರ್ತಾರೆ. ಆಗ ಅವಳ ಕೈನ ಇಟ್ಕೊಂಡು ಅಲ್ಲೇ ಒಂದು ಸ್ಟೋರ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಮೀಡಿಯಾದವರು ಬಂದಿದ್ರು, ಅದಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳ್ತಾಳೆ. ಆಗ ಅರ್ಥ ಆಯ್ತು ಅಂತ ಹೇಳಿ, ಇಲ್ಲಿ ನೋಡು ಎಷ್ಟು ದೊಡ್ಡ ಸ್ಪೈಡರ್ ಅಂತ ಹೇಳ್ತಾಳೆ. ಅದನ್ನ ನೋಡಿ ನಮ್ ಡಾಕ್ಟರ್ಗೆ ತುಂಬಾ ಭಯ ಆಗುತ್ತೆ. ಆದ್ರೆ ನಮ್ ಹೀರೋಯಿನ್ ಮಾತ್ರ ಸ್ಪೈಡರ್ಗೆ ಭಯ ಪಡ್ದಲೆ ಅಲ್ಲೇ ಇದ್ದ ಒಂದು ಟಿಶ್ಯೂ ಪೇಪರ್ನ ತಗೊಂಡು ಅದನ್ನ ಇಟ್ಕೋತಾರೆ. ನಮ್ ಹೀರೋ ಎದ್ರುಕೊಳ್ಳೋದನ್ನ ನೋಡಿ, ಡಾಕ್ಟರ್ ಝಾವ್, ನಿಮ್ಗೆ ಸ್ಪೈಡರ್ ಅಂದ್ರೆ ಭಯ ಆಗುತ್ತಾ ಅಂತ ಹೇಳಿ ಅದನ್ನ ತಗೊಂಡು ಡಾಕ್ಟರ್ ಝಾವ್ ಮುಖದ ಹತ್ರ ಹಿಡಿತಾಳೆ. ಆಗೋನು ಇದನ್ನ ದೂರ ಇಟ್ಕೋ ಅಂತ ಹೇಳ್ತಾನೆ. ಆಗಳು ನಿಜವಾಗ್ಲೂ ನಿಮ್ಗೆ ಭಯ ಆಗುತ್ತಾ ಅಂತ ಹೇಳಿ ನಮ್ ಹೀರೋಗೆ ಭಯ ಪಡಿಸ್ತಾ ಇದ್ರೆ, ಆಗ ನಮ್ ಹೀರೋ ಅವಳ ಕೈನ ಇಟ್ಕೊಂಡು ಅದನ್ನ ದೂರ ತಗೋ ಅಂತ ಹೇಳ್ತಾನೆ. ಆಗೋಳು ನಾನು ಯಾರಿಗೂ ಕೂಡ ಇದ್ರ ಬಗ್ಗೆ ಹೇಳೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಮತ್ತೊಬ್ಬ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಝಾವ್, ನನಗೆ ಇಲ್ಲಿಂದ ಅರ್ಜೆಂಟ್ ಆಗಿ ಒಂದ್ ವಸ್ತು ಬೇಕಿತ್ತು ಅಂತ ಹೇಳ್ತಾರೆ. ಆಗ ಸುಜಿನ್ಬೆ ಡಾಕ್ಟರ್ ಇಬ್ರು ಕೂಡ ಅಲ್ಲಿಂದ ಹೋಗ್ತಾರೆ. ಈಗ ನಮ್ ಹೀರೋಯಿನ್ ಖುಷಿಯಿಂದ ವಾರ್ಡಿಗೆ ಬರ್ತಾರೆ. ಅಲ್ಲಿ ಜಿಯಾವೆ ಇರ್ತಾನೆ. ಸುಜಿನ್ಬೆಗೆ ಊಟ ತಿನ್ಸೋದಿಕ್ಕೆ ಅಂತ ಹೋಗ್ತಾನೆ. ಡಾಕ್ಟರ್ ಕೂಡ ಅಲ್ಲಿಗೆ ಫೈಲ್ ನೋಡೋದಿಕ್ಕೆ ಅಂತ ಬರ್ತಾರೆ. ನಿಮ್ ಕೈ ಚೆನ್ನಾಗೇ ಇದೆ, ನೀವೇ ಊಟ ಮಾಡಬಹುದು ಅಂತ ಹೇಳ್ತಾನೆ. ಆಗ ಸುಜಿನ್ಬೆ, ನನ್ನ ಕೈ ಚೆನ್ನಾಗೇ ಇತ್ತು, ಆದ್ರೆ ಸ್ವಲ್ಪ ಹೊತ್ತು ಮುಂಚೆ ನನ್ನ ಕೈಗೆ ಏಟಾಗಿದೆ, ನನಗೆ ಕೈ ತುಂಬಾ ನೋವಾಗ್ತಿದೆ, ನೀನು ಊಟ ಮಾಡಿಸು ಅಂತ ಹೇಳಿ ಊಟ ತಿಂತಾ ಇದ್ರೆ, ಝಾವ್ ಅವಳ ಮಾತನ್ನ ಕೇಳಿ ಸ್ಟೋರ್ ರೂಮ್ ಅಲ್ಲಿ ಸ್ಪೈಡರ್ನ ಇಟ್ಕೊಂಡು ಡಾಕ್ಟರ್ಗೆ ಭಯ ಪಡಿಸೋದಿಕ್ಕೆ ಟ್ರೈ ಮಾಡಿದ್ದನ್ನ ನೆನಪು ಮಾಡ್ಕೋತಾರೆ. ಸುಜಿನ್ಬೆನ ಬೇರೆ ಹುಡುಗನ ಜೊತೆ ನೋಡಿ ಅವರಿಗೆ ಜಲಸಿ ಫೀಲ್ ಆಗುತ್ತೆ. ಆಗ ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ಡಾಕ್ಟರ್ ಶಾವ್ ಇಬ್ರು ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆಗ ಶಾವ್ ಕೇಳ್ತಾರೆ, ಸುಜಿನ್ಬೆನ ಜಿಯಾವೆ ನೋಡೋದಿಕ್ಕೆ ಅಂತ ಬಂದಿದ್ರಂತೆ, ಅವರಿಬ್ರು ಮಧ್ಯ ಏನಾದ್ರೂ ನಡೀತಾ ಇದೆಯಾ, ಲವ್ ಏನಾದ್ರೂ ಮಾಡ್ತಿದಾರಾ ಅಂತ ಕೇಳ್ತಾರೆ. ಆಗ ನಮ್ ಡಾಕ್ಟರ್, ಸುಮ್ಮನೆ ಬಾಯಿ ಮುಚ್ಕೊಂಡು ಊಟ ಮಾಡು. ಆಗ ಶಾವ್ ಬಾಯ ಮುಚ್ಕೊಂಡು ಅದೇಗೆ ಊಟ ಮಾಡಲಿ ನಾನು ಅಂತ ಹೇಳಿ ಝಾವ್ನ ರೇಗಿಸ್ತಾ, ನಿನ್ ಮುಂದೆಲೆ ಅವರು ಮೀಟ್ ಆದ್ರಂತೆ, ನೀನು ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಆಕ್ಟರ್ ಮಧ್ಯ ಏನ್ ನಡೀತಾ ಇರ್ಬೋದು ಅಂತ ಕೇಳ್ತಾರೆ. ಆಗ ಝಾವ್, ನಿನ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ರೆ ಹೋಗಿ ಅವ್ರನ್ನೇ ಕೇಳು ಅಂತ ಹೇಳಿ ಬೇಜಾರ್ ಮಾಡ್ಕೋತಾನೆ. ಅವನ್ಗೆ ಗೊತ್ತಾಗಿರುತ್ತೆ ಅವನ್ ಮದ್ವೆ ಫಿಕ್ಸ್ ಆಗಿರೋದು ಸುಜಿನ್ಬೆ ಜೊತೆ ಅಂತ. ಒಬ್ರೆ ಕುತ್ಕೊಂಡು ಅವ್ರಣ್ಣ ಪೂಜೆಗೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ದನ್ನ ನೆನಪು ಮಾಡ್ಕೋತಾರೆ. ಹಾಗೆ ಶಾವ್ ಅವರಿಬ್ರು ಮಧ್ಯೆ ಏನಾದ್ರೂ ನಡೀತಾ ಇರ್ಬೋದಾ ಅಂತ ಹೇಳಿದ್ದನ್ನು ಕೂಡ ನೆನಪು ಮಾಡ್ಕೋತಾರೆ. ಇನ್ನೊಂದ್ ಕಡೆ ಸುಜಿನ್ಬೆ ನೋಡೋದಿಕ್ಕೆ ಅಂತ ಒಂದ್ ಹುಡುಗಿ ಬಂದಿರ್ತಾಳೆ. ಸುಜಿನ್ಬೆನ ಕೂಗಿ ಅವಳ ಕೈಲಿದ್ದ ಬಣ್ಣದ ನೀರನ್ನ ಅವಳ ಮುಖದ ಮೇಲೆ ಜೋರಾಗಿ ಎಚ್ಚುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಡಾಕ್ಟರ್ ಕೂಡ ಬರ್ತಾರೆ. ಏನ್ ಮಾಡ್ತಿದ್ದೀರಾ ಅಂತ ಹೇಳಿ ಅವಳ ಕೈಲಿ ಇದ್ದಂತ ನೀರನ್ನ ಕೆಳಗಡೆ ಚೆಲ್ಲಿ ಸೆಕ್ಯೂರಿಟಿನ ಕರೆಸಿ ಆ ಹುಡ್ಗಿನ ಅಲ್ಲಿಂದ ಕಳಿಸ್ತಾರೆ. ಆ ಹುಡ್ಗಿ ಜಿಯಾವೆ ಫ್ಯಾನ್ ಆಗಿರ್ತಾಳೆ. ಅವರಿಬ್ರು ಕಾರಲ್ಲಿ ಹೋಗಿದ್ದು ಅವಳಿಗೆ ಇಷ್ಟ ಆಗಿರಲ್ಲ, ಅದಕ್ಕೆ ಈ ರೀತಿ ಮಾಡಿರ್ತಾಳೆ. ಈಗ ಝಾವ್, ನೀವು ಪೂರ್ತಿ ಹುಷಾರಾಗಿದ್ರ, ನೀವೀಗ ಮನೆಗೆ ಹೋಗಬಹುದು, ನೀವು ಇನ್ನು ಇಲ್ಲೇ ಇದ್ರೆ ಇಲ್ಲಿ ಪೇಷಂಟಿಗೆಲ್ಲ ತೊಂದರೆ ಆಗುತ್ತೆ, ನಾವು ಕೆಲಸ ಮಾಡೋದಿಕ್ಕೂ ಕೂಡ ಕಷ್ಟ ಆಗುತ್ತೆ, ಆದಷ್ಟು ಬೇಗ ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ. ಆಗವಳು ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾಳೆ. ಮದ್ವೆನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈಗ ನಮ್ ಹೀರೋಯಿನ್ ಹಾಸ್ಪಿಟಲ್ ಇಂದ ಮನೆಗೆ ಹೋಗೋದಿಕ್ಕೆ ಅಂತ ರೆಡಿಯಾಗಿ ನಿಂತಿರ್ತಾರೆ. ಆಗ ಅಲ್ಲಿಗೆ ಝಾವ್ ಬರ್ತಾರೆ. ನಾನು ಯಾರು ಅಂತ ನಿಮ್ಗೆ ಗೊತ್ತಿತ್ತು, ಆದ್ರೂ ಕೂಡ ಗೊತ್ತಿಲ್ಲ ಅನ್ನೋ ರೀತಿ ನಡ್ಕೊಂಡ್ರಿ ಅಲ್ವಾ ಅಂತ ಕೇಳ್ತಾಳೆ. ಆಗ ಝಾವ್, ನಾನು ಸತ್ಯನೇ ಹೇಳ್ತಾ ಇದ್ದೀನಿ, ನಿನ್ನನ್ನ ಮೀಟ್ ಮಾಡೋದಿಕ್ಕೆ ನನಗೆ ಸಮಯ ಸಿಗ್ಲೇ ಇಲ್ಲ, ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಎಲ್ಲ ವಿಷಯನೂ ಗೊತ್ತು. ಆಗವಳು, ನಾನು ಇಲ್ಲಿದ್ದಿ ನಿನ್ ಕೆಲ್ಸಕ್ಕೆ ತೊಂದರೆ ಕೊಡಲ್ಲ, ಒಂದ್ಸರಿನಾದ್ರೂ ನನ್ನ ಬಗ್ಗೆ ಯೋಚನೆ ಮಾಡಿದ್ಯಾ, ನಾನು ಯಾರು ಅಂತ ನಿನ್ಗೆ ಗೊತ್ತು, ಆದ್ರೂ ಕೂಡ ನನಗೆ ಸಹಾಯ ಮಾಡ್ದಲೆ ಇಲ್ಲಿಂದ ಹೋಗು ಅಂತ ಹೇಳ್ತಾ ಇದ್ದೀರಾ. ಡಾಕ್ಟರ್ ಝಾವ್, ಈ ಮದ್ವೆ ಬಗ್ಗೆ ನೀವು ಏನ್ ಅನ್ಕೊಂಡಿದ್ದೀರಾ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ಅಂತ ಹೇಳಿ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಅವಳು ಈಲ್ಡ್ ಸ್ಲಿಪ್ಪರ್ ಬೇರೆ ಹಾಕಿರ್ತಾಳೆ. ಹೋಗ್ತಿರ್ಬೇಕಾದ್ರೆ ಅವಳ ಕಾಲು ಒಳ್ಳುತ್ತೆ, ಸ್ಲಿಪ್ಪರ್ ಈಲ್ಡು ಮುರಿದೋಗುತ್ತೆ. ಆಗ ಅವಳು ಬೀಳೋದಿಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಝಾವ್ ಬಂದು, ನೀನು ಆರಾಮಾಗಿದ್ಯಾ ಅಲ್ವಾ ಅಂತ ಕೇಳ್ತಾನೆ. ಆದ್ರೆ ಅವಳು ಏನು ಮಾತಾಡ್ದಲೆ ಸ್ಲಿಪ್ಪರ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಝಾವ್ ಅವಳು ಬಿಟ್ಟೋಗಿದಂತ ಸ್ಲಿಪ್ಪರ್ನ ಎತ್ಕೊಂಡು ಇಟ್ಕೋತಾನೆ.